ಅಲ್ಲಿಗೆ ಹೋಗೋದಕ್ಕೆ ನಾನು ದೊಡ್ಡ ಅಡ್ವೆಂಚರ್ ಮಾಡಬೇಕು. ನಾನೀಗ ಗೋಕುಲದಲ್ಲಿ ಶ್ರೀಕೃಷ್ಣನ ಮನೆ ನೋಡೋದಕ್ಕೆ ಬಂದಿದ್ದೀನಿ. ಇದನ್ನು ನಂದಭವನ್ ಅಂತ ಹೇಳ್ತಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಪ್ರಯಾಣ ಸೀರೀಸ್ ಡೇ 15ಗೆ. ರೈಟ್ ನಾನೀಗ ಶ್ರೀಕೃಷ್ಣ ಜನ್ಮಭೂಮಿ ಮಥುರಾದಲ್ಲಿದ್ದೀನಿ. ಇಂದಿನ ವಿಡಿಯೋದಲ್ಲಿ ಮಥುರಾದಲ್ಲಿ ಶ್ರೀಕೃಷ್ಣ ಜನ್ಮಭೂಮಿ ಮತ್ತು ಕಂಸನ ಕೋಟೆ, ಕಂಸನನ್ನು ಕೊಂದ ಜಾಗ, ಯಮುನಾ ನದಿ, ತುಂಬ ಪ್ಲೇಸಸ್ನ ವೀಡಿಯೋ ಮಾಡಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡ್ಕೊಂಬನ್ನಿ. ಸೊ ರೈಟ್ ನಾನೀಗ ಮಥುರಾದಲ್ಲಿದ್ದೀನಿ. ಇಲ್ಲಿಂದ ನಾನು ಪ್ಲಾನ್ ಬಂದ್ಬಿಟ್ಟು ಈಗ ಗೋಕುಲ್ಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ನಾನೀಗ ಒಂದು ಸ್ಕೂಟಿ ರೆಂಟಿಗೆ ತೊಗೋಬೇಕು. ಯಾಕಂತಂದರೆ ತುಂಬ ಪ್ಲೇಸಸ್ ಇದ್ದಾವೆ. ಅಲ್ಲಿಗೆ ಹೋಗಬೇಕು ಅಂತಂದರೆ ಆಟೋದಲ್ಲಿ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಅಂತಲೇ ಈಗ ನನ್ನ ಫಸ್ಟ್ ಕೆಲಸ ಮಥುರಾದಲ್ಲಿ ಸ್ಕೂಟಿ ರೆಂಟಿಗೆ ತೊಗೋಬೇಕು. ನಾನೀಗ ಮಥುರಾದಿಂದ 11 ಕಿಲೋಮೀಟರ್ ದೂರದಲ್ಲಿ ಗೋಕುಲ್ ಹತ್ರ ಒಂದು ಪ್ಲೇಸ್ ಐತೆ, ಕೊಯ್ಲಾ ಘಾಟ್ ಅಂತ ಹೇಳ್ತಾರೆ. ಆ ಜಾಗದ ಹತ್ರ ಬಂದಿದ್ದೀನಿ. ಅಲ್ಲಿಗೆ ಹೋಗೋದಕ್ಕೆ ನಾನು ದೊಡ್ಡ ಅಡ್ವೆಂಚರ್ ಮಾಡಬೇಕು. ನನಗೆ ಗೊತ್ತಿಲ್ಲ ಅಲ್ಲಿಗೆ ಹೋಗ್ತೀನೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಬಟ್ ಯಾವುದೋ ಒಂದು ಧೈರ್ಯ ಮಾಡ್ಕೊಂಡು ಶ್ರೀಕೃಷ್ಣನ ಅನ್ಸ್ಕೊಂಡು ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇದ್ರಲ್ಲ, ಕಂಪ್ಲೀಟಾಗಿ ನೀರು ತುಂಬಿಟ್ಟಿದೆ ರೋಡಲ್ಲಿ. ಎಲ್ಲೂ ಕೂಡ ಓಡಾಡೋಕ್ಕಲ್ಲ, ಅಷ್ಟು ನೀರು ತುಂಬಿತ್ತು. ಇಲ್ಲಿಗೆ ಗಾಡಿ ಕೂಡ ತೊಗೊಂಬಂದಿದ್ದೆ. ಗಾಡಿ ಸೈಲೆನ್ಸರ್ ಒಳಗಡೆ ಎಲ್ಲ ನೀರು ಹೋಗ್ತಾ ಇತ್ತು. ಅದಕ್ಕೋಸ್ಕರ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಹೇಳಿದ್ರು ಸ್ವಲ್ಪ ನೀರು ಇಲ್ಲಿವರೆಗೂ ಬರುತ್ತೆ ಅಂತ. ಮೇ ಬಿ ಟ್ರೈ ಮಾಡ್ತೀನಿ. ನಿಜ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಸುತ್ತು ನೀರು ತುಂಬ್ಕೊಬಿಟ್ಟಿದ್ದಾವೆ. ಇಲ್ಲಿ ನೋಡ್ಬೋದು, ಎಲ್ಲಿ ಹೆಜ್ಜೆ ಇಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ. ಫುಲ್ಲಾಗಿ ನೀರು ಹರಿತಾ ಇದ್ದಾವೆ. ಅವರು ಕೆಲವ್ರು ಯಾರೋ ಹೇಳಿದ್ರು ನನಗೆ, ಇಲ್ಲಿ ತುಂಬ ಮಧ್ಯೆ ಹೋದ್ರೆ ನಿನಗೆ ನಿಜ ಮುಳುಗೋಗ್ತೀಯ ಅಂತ ಹೇಳಿದ್ರು. ಆಲ್ಮೋಸ್ಟ್ ಅಲ್ಲಿ ಇಲ್ಲಿವರೆಗೂ ನೀರು ಬರ್ತಾವಂತೆ. ಫುಲ್ಲು ಗಿಡ ಮರ ಎಲ್ಲ ಬೆಳೆದ್ಬಿಟ್ಟೈತೆ. ಅಲ್ಲಿ ನೋಡ್ಬೋದು, ಆ ಬ್ರಿಡ್ಜು, ಆ ಪಿಲ್ಲರ್ ನೋಡಿ ಎಲ್ಲಿವರೆಗೂ ಮುಳುಗಿದೆ. ಫುಲ್ಲು ನೀರು ಬರ್ತಿದ್ದಾವೆ. ಇಲ್ಲಿ ನೋಡಿ, ಇಲ್ಲೊಂದು ಹೆಜ್ಜೆ ಇಡ್ತೀನಿ, ಎಲ್ಲಿವರೆಗೂ ಹೋಗುತ್ತೆ. ಅಯ್ಯೋ ಗುಂಡಿ, ಫುಲ್ ಗುಂಡಿ ಐತಿ ಇಲ್ಲಿ. ಅಂದರೆ ದಾರಿ ಗೊತ್ತಿಲ್ವಲ್ಲ. ದಾರಿ ಇದ್ದಿದ್ರು ಕೂಡ ನೋಡ್ಕೊಂಡಿದ್ರು ಹೋಗ್ಬೋದಿತ್ತು. ಬಟ್ ನಮ್ಗೆ ದಾರಿನೂ ಗೊತ್ತಿಲ್ಲ. ಲೋಕಲ್ ಅವ್ರು ಯಾರನ್ನಿದ್ರೆ ಹೆಲ್ಪ್ ಆಗೋದು. ಬಟ್ ಇಷ್ಟು ನೀರಲ್ಲಿ ಹೋಗೋದು ತುಂಬ ಸೇಫ್ ಅಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ಅದಕ್ಕೆ ನೋಡ್ತಾ ಇದ್ದೀನಿ ನಾನೀಗ ಇಲ್ಲಿಂದ ರಿಟರ್ನ್ ಹೋಗೋಣ ಅಂತ. ಏನೋ ಒಂದು ಕಡೆ ಅನ್ನಿಸ್ತಾ ಇತ್ತು ಹೋಗಬೇಕು ಅಂತ. ಬಟ್ ಇನ್ನೊಂದು ಕಡೆ 50% ಭಯ ಕೂಡ ಆಗ್ತಾಯಿದೆ. ಯಾಕಂತಂದರೆ ನೀರಿನ ಜೊತೆ ಆಟ ಆಡಬಾರ್ದು, ಗೊತ್ತಿಲ್ಲದಿರೋ ಜಾಗದಲ್ಲಿ ಎಸ್ಪೆಷಲಿ. ಅಲ್ಲಿ ಗೇಟ್ ನೋಡ್ತಿದ್ರಲ್ಲ, ಅದೇ ದಾರಿ. ಬಟ್ ಇಲ್ಲೆಲ್ಲಿ ಐತೆ ದಾರಿ ಅಂತ ಗೊತ್ತಿಲ್ಲ. ಹಂಗಾಸಿ ಮತ್ತೆ ನಾವು ಅಲ್ಲಿ ಮುಂದೆ ಹೋಗಬೇಕು. ಬಟ್ ಏನಂತಂದರೆ ಫುಲ್ಲು ನೀರಿರೋ ಕಾರಣದಿಂದ ಏನು ಮಾಡೋಕ್ಕಾಗದಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾನು ಒಂದು ಪ್ಲೇಸ್ ಹತ್ರ ಹೋಗೋದಕ್ಕೆ ಇಷ್ಟೆಲ್ಲ ಯಾಕೆ ಕಷ್ಟ ಬೀಳ್ತಾ ಇದ್ದೀನಿ ಅಂದರೆ, ಅಲ್ಲೊಂದು ಪ್ಲೇಸ್ ಐತೆ, ಅದೇ ಕೊಯ್ಲಾ ಘಾಟ್ ಅಂತ. ಕೊಯ್ಲಾ ಅಂತಂದರೆ ಕೋಯಿ, ಯಾರಾದರೂ ಲಾ ಅಂತಂದರೆ ತಗೊಳ್ಳಿ. ಕೊಯ್ಲಾ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮನ ಅವರ ತಂದೆ ವಸುದೇವ ಅವರು ಶ್ರೀಕೃಷ್ಣನ ಬುಟ್ಟಿಯಲ್ಲಿ ಮಥುರಾದಿಂದ ಇಲ್ಲಿಗೆ ಗೋಕುಲ್ಗೆ ತಗೊಬರ್ಬೇಕಾದ್ರೆ ಅವರು ಕೊಯ್ಲಾ ಅಂತ ಹೇಳ್ತಾರೆ. ಯಾರಾದರೂ ತಗೊಳ್ಳಿ ಶ್ರೀಕೃಷ್ಣನನ್ನು ತಗೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ಅವರು ನೀರಲ್ಲಿ ಮುಳುಗ್ತಾ ಇರ್ತಾರೆ. ಆ ಟೈಮಲ್ಲಿ ಯಮುನಾ ನದಿ ತುಂಬಿ ಹರಿತಾ ಇರುತ್ತೆ. ಯಾವಾಗ ಶ್ರೀಕೃಷ್ಣ ಭಗವಾನ್ ಅವರ ಕಾಲು ಯಮುನಾ ನದಿಗೆ ಟಚ್ ಆಗುತ್ತೋ ಆವಾಗ ವಸುದೇವ ಅವರು ಗೋಕುಲ್ಗೆ ಬರೋದಕ್ಕೆ ಯಮುನಾ ನದಿ ದಾರಿ ಮಾಡಿಕೊಡುತ್ತೆ. ಈಗ ಅದೇ ಜಾಗಕ್ಕೆ ಹೋಗಬೇಕಾಗಿತ್ತು. ಬಟ್ ಈಗ ನಾನು ಹೋಗೋಕ್ಕಾಗ್ತಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. नहीं होगा, मतलब वो ज़्यादा पानी है. आपको किधर आया था पानी? इधर तक चलना है तो आओ. जाएगा? ठीक है. ಹೆಂಗೋ ಶ್ರೀಕೃಷ್ಣನ ದಯೆ ಅಂತ ನನಗೂ ಸ್ವಾಮೀಜಿ ಸಿಕ್ಕಿದ್ದಾರೆ. ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಇವರು ಅಲ್ಲೇ ಇರ್ತಾರಂತೆ. ನೋಡೋಣ ಈಗ ಎಲ್ಲಿವರೆಗೂ ಹೋಗ್ತೀನೋ ಗೊತ್ತಿಲ್ಲ. ಬಟ್ ತುಂಬ ಖುಷಿ ಆಗ್ತಾ ಇತ್ತು. ನಾನು ಆಲ್ಮೋಸ್ಟ್ ಅಲ್ಲಿ ರಿಟರ್ನ್ ಹೋಗ್ತಾ ಇದ್ದೆ. ಹೆಂಗೋ ಈ ಸ್ವಾಮೀಜಿ ಸಿಕ್ಕಿದ್ರು, ಈಗ ಲಕ್ಕಿ. ನಾನು ಹೆಂಗೋ ಶೂ ಹಾಕೊ ಬಂದಿರಲಿಲ್ಲ, ಚಪ್ಪಲಿ ಹಾಕೊ ಬಂದಿದ್ದೆ. ಈಗ ಚಪ್ಪಲಿ ಇಲ್ಲಿ ಇಟ್ಟಿದ್ದೀನಿ. ಈಗ ಲೆಟ್ಸ್ ಸ್ಟಾರ್ಟ್ ದ ಅಡ್ವೆಂಚರ್. ಓಹ್, ನೀರು ಇಲ್ಲಿಗೆ ಬಂದು ಪ್ಯಾಂಟ್ ನನ್ನೇದಂತೂ ಗ್ಯಾರಂಟಿ. ಆ್ಯಕ್ಚುಲಿ ಸ್ವಾಮೀಜಿ ಹೋಗ್ತಿದ್ರಲ್ಲ, ತುಂಬ ಧೈರ್ಯ ಐತೆ. ಅದಕ್ಕೋಸ್ಕರ ಆರಾಮಾಗಿ ಅವ್ರು ಮುಂದೆ ಹೋಗ್ತಿದ್ದಾರೆ. ಮುಳ್ಳು ತೊಳೆದಿದ್ದೀನಿ, ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಅಬ್ಬಾ ಅಯ್ಯಪ್ಪ. ಓ ठीक है, एक मिनट. ಮುಳ್ಳು ತುಳಿದ್ಬಿಟ್ಟೆ. ಅಬ್ಬಾ, ಅವರು ಯಾವಾಗಲೂ ಈ ದಾರಿಲಿ ಓಡಾಡ್ತಾ ಇರ್ತಾರೆ. ನಾನು ಫಸ್ಟ್ ಟೈಮ್ ಅಲ್ವಾ, ಎಲ್ಲಿ ಹೋಗ್ತಾ ಇದ್ರು ನನಗೆ ಗೊತ್ತಿಲ್ಲ. ಫುಲ್ಲು ಮುಳ್ಳೆಲ್ಲ ಕೊಚ್ಕೊಬಂದಿದೆ ನೀರಲ್ಲಿ. ಮುಳ್ಳಿಗೆ ಎಲ್ಲಿದ್ದಾವೆ ಅಂತಲೂ ಗೊತ್ತಾಗಲ್ಲ ನಮಗೆ. ನೋಡಿ ಅವರೆಲ್ಲ ಹೋಗ್ತಿದ್ರೆ. ಹಾಂ ನಾನು ಹೆಂಗೆ ಹೋಗ್ತೀನೋ ಹಂಗೆ ಬಾ ಅಂತ ಹೇಳ್ತಾ ಇದ್ದಾರೆ. ನಾನು ಅವ್ರ ದಾರಿನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನೀಗ ಅಲ್ಲಿಂದ ಬಂದಿದ್ದೀನಿ ನೀರಲ್ಲಿ.
ಸ್ವಾಮೀಜಿ ಅಲ್ಲಿ ಹೋಗ್ತಾ ಇದ್ದಾರೆ, ನಾನು ನೋಡಿದ್ರೆ ಇನ್ನೂ ಇಲ್ಲೇ ಇದ್ದೀನಿ. ಬಾ ಕಲ್ಲು ಇಲ್ಲಿ ರೋಡ್ ಇಲ್ಲ, ರೋಡೆಲ್ಲ ಕಿತ್ತೋಗ್ಬಿಟ್ಟೈತೆ. ಯಾಕಂದರೆ ರೆಗ್ಯುಲರಾಗಿ ಮಳೆ ಬರ್ತಾ ಇರುತ್ತಲ್ಲ, ಇನ್ನು ರೋಡ್ ಇರೋದೇ ಇಲ್ಲ. ಇಲ್ಲಿ ಮೊದಲು ಒಂದು ರೋಡ್ ಇತ್ತಂತೆ, ಈಗ ನಾವು ಅಲ್ಲಿಗೆ ಹೋಗ್ಬೇಕು. जय श्री कृष्ण, जय श्री कृष्ण, जय श्री कृष्ण, जय श्री कृष्ण, जय श्री कृष्ण. आप इधर ही रहता है क्या? हाँ नहीं, आज ही हम भी आया। हाँ हाँ हाँ, देखने के लिए. पहले रहता था नहीं, हाँ 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 हाँ, उसके अंदर रहता, देख पानी उसमें. ಹಾಂ ಹಾಂ, ಈ ಸ್ವಾಮೀಜಿ ಅವರು ಮೊದಲು ಆ ಜಾಗದಲ್ಲಿ ಇರ್ತಿದ್ರಂತೆ. ಈಗ ಫುಲ್ಲು ನೀರು ಹರಿತಾ ಇರೋದ್ರಿಂದ ಈಗ ಅವರು ಸ್ಟೇ ಆಗ್ತಿಲ್ಲ, ಅಲ್ಲಿ ಊರಲ್ಲಿ ಇರ್ತಾರೆ. और ऊपर ಹಾಂ ಹಾಂ ಹಾಂ, ಓ ठीक है. टीना ಓ ಮೈ ಗಾಡ್. है। ಹಾಂ, ಈ ಸ್ವಾಮೀಜಿಗೆ ಎಷ್ಟು ಧೈರ್ಯ ಐತೆ ಅಂದರೆ ಹೆಂಗೆ ನಡ್ಕೊಂಡು ಹೋಗ್ತಾರೆ ನೋಡಿ ಒಬ್ಬರೇ. ಇಲ್ಲಿ ಮುಂದೆ ಹೋದರೆ ತುಂಬಿ ಹರಿತಾ ಇರೋ ಯಮುನಾ ನದಿ, ಕಾಲಿಟ್ಟರೆ ಒಳಗಡೆ ಹೊರಟೋಗ್ಬಿಡ್ತೀವಿ. ಹೆಂಗೋ ಈ ಫೆನ್ಸ್ ಇರೋದ್ರಿಂದ ಸ್ವಲ್ಪ ಓಕೆ. ಹಾಂ ಹಾಂ ಹಾಂ, ನೀರು ಅಲ್ಲಿವರೆಗೂ ಬರ್ತಿದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಅಪ್ಕ ರೂಮೇ? ಹಾಂ 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 ಹಾಂ, ಇವರು ಇದೇ ರೂಮಲ್ಲೇ ಸ್ಟೇ ಆಗ್ತಿದ್ದು. ಈಗ ನೀರು ಹರಿಯೋದ್ರಿಂದ ಇನ್ನೇನು ಮಾಡೋಕ್ಕಾಗುತ್ತೆ, ಫುಲ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ನೋಡ್ತಾ ಇದ್ರಲ್ಲ, ವಸುದೇವ್ ಅವರು ಶ್ರೀಕೃಷ್ಣನ ಒಂದು ಬುಟ್ಟಿಲಿ ಇಟ್ಕೊಂಡು ನದಿನ ಕ್ರಾಸ್ ಮಾಡ್ತಾ ಇರೋ ಜಾಗ ಇದು. ಇದನ್ನೇ ಕೊಯ್ಲಾ ಘಾಟ್ ಅಂತ ಹೇಳ್ತಾರೆ. ಈಗ ಒಂದಿಬ್ಬರು ಬಂದಿದ್ದಾರೆ ಆ ವಿಗ್ರಹಕ್ಕೆ ಪೂಜೆ ಮಾಡೋದಕ್ಕೆ ಅಂತ. ಇಲ್ಲಿ ನೋಡ್ತಿರಲ್ಲ, ಈ ಜಾಗದ ಬಗ್ಗೆ ಎಲ್ಲ ಹಿಂದಿಲಿ ಬರೆದಿದ್ದಾರೆ. ತಕ್ ಇಲ್ಲಿವರೆಗೂ ಮೆಟ್ಲಿದ್ದಾವೆ. तक खत्म है और थोड़ा आगे जाएगा तो आगे जाएंगे फिर सीढ़ी चालू। हाँ हाँ हाँ, मेरे को स्विमिंग तो आता है, आता है मतलब वो कपड़ा सब हो गया. ये ठंडे हो गए बाढ़ में, इनको नहाया ನೋಡಿ ಫುಲ್ಲು ನೀರು ಬಂದು ಎಲ್ಲ ಗಲೀಜಾಗಿ ಹೋಗಿದೆ, ತೊಳಿತಾ ಇದ್ದಾರೆ. ಜೈ ವಾಸುದೇವ್. जय श्री कृष्ण, जय वासुदेव. ನಾನು ಜೀವನದಲ್ಲಿ ಈ ಥರ ಜಾಗಕ್ಕೆ ಬರ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ನಾನು ಪುಣ್ಯ ಇವತ್ತು ಇಲ್ಲಿ ಒಂದು ವಸುದೇವ ಅವ್ರ ಪಕ್ಕದಲ್ಲಿ ನಾನು ಇಲ್ಲಿ ಸ್ನಾನ ಮಾಡ್ತಾ ಇದ್ದೆ. ಸಖತ್ ಖುಷಿ ಆಗ್ತಾ ಇದೆ. ಭಗವಾನ್ ಶ್ರೀಕೃಷ್ಣನ ದರ್ಶನ ಮಾಡ್ಕೊಳ್ರಿ. ನಾನೀಗ ಯಮುನಾ ದೇವಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲಿ ಸಡನ್ನಾಗಿ ಇಲ್ಲಿ ಕಾಲಿಟ್ರೆ ಎಷ್ಟು ಉದ್ದ ಆಯ್ತು ಗೊತ್ತಾ? ಓಹ್ ಹಾಂ, ಇಸ್ಮೆ ಹಾಂ ಹಾಂ, ಯಮುನಾ ದೇವಿ ದೇವಸ್ಥಾನ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ಈ ಯಮುನಾ ದೇವಿ ದರ್ಶನ ಮಾಡ್ಕೊಂಡು ಯಮುನಾ ನದಿಲಿ ಸ್ನಾನ ಮಾಡ್ಕೊಂಡು ಇಲ್ಲಿ ಇಷ್ಟೆಲ್ಲ ಪುಣ್ಯಕ್ಷೇತ್ರಗಳನ್ನ ನೋಡ್ತಾ ಇದ್ದೀನಿ. ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ, ಅದು ಭೋಲೆನಾಥ ದೇವಸ್ಥಾನ, ಅದು ಶನಿ ಬಾಬಾ ದೇವಸ್ಥಾನ, ಇದು ಪರಶುರಾಮ ದೇವಸ್ಥಾನ. ಇಲ್ಲಿ ಸ್ವಾಮೀಜಿಯವರು ಈ ದೇವಸ್ಥಾನ ಎಲ್ಲ ತೊಳಿತಾ ಇದ್ದಾರೆ. ಎಲ್ಲ ಫುಲ್ ಕೆಸರಾಗ್ಬಿಟ್ಟಿದೆ, ಎಲ್ಲ ವಿಗ್ರಹ ಎಲ್ಲ ಕೆಸರಾಗ್ಬಿಟ್ಟಿದೆ. ಓ ಕಬ್ मतलब कब ओपन होता है पूजा करने के लिए? कितना दिन बाद? 15 दिन पहले हो गया होगा, वही पहली तारीख को हाँ हाँ हाँ, हुआ था.
2 ವಾರ ಆಯ್ತಂತ ಇಲ್ಲಿಗೆ ಬಂದು ಇವ್ರು ಪೂಜೆ ಮಾಡಿ. ಓ ಟೋಟಲ್ 12 दिन हो गया. हाँ 12-13 दिन पकड़ ले. हाँ 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 12-13 दिन हो गया. हाँ 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 वैसे नाते तो पूछा तभी से बंद है. हाँ हाँ अभी चाबी लेने को गया था. हाँ. चाबी नहीं मिला. हाँ हाँ ಬೇಗ ತರಕ್ಕೆ ಹೋಗಿದೆ ಅಂತ ಬೇಗ ಸಿಕ್ಕಿಲ್ವಂತೆ. ಓ हर रोज पूजा होता है ना हाँ ಡೈಲಿ. हाँ ಡೈಲಿ ಪೂಜೆ ಮಾಡ್ತಾರಂತೆ ಇಲ್ಲಿ ಬಂದು ತುಂಬಾ ಜನ. बाढ़ आ गया तो कौन आएगा यहाँ. कोई घूम के जाता था. हाँ वो तो तो सही इसी है. नाते अब ಇವ್ರಿಲ್ಲ ಅಂದಿರ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. अब शुरू होएगा आरती इनका. ಹಾಂ 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 ನಾನೀಗ ಅರಳಿ ಮರದ ಪಕ್ಕದಲ್ಲಿ ನಿಂತಿದ್ದೀನಲ್ಲ, ಇಲ್ಲಿ ಕರೆಕ್ಟಾಗಿ ಈಗ ನನ್ನ ಮೊಣಕಾಲಷ್ಟು ನೀರಿದ್ದಾವೆ. ಇಲ್ಲಿ ಹಿಡಿತೀನಿ ನೋಡ್ರಿ, ಎದೆವರೆಗೂ ಬಂದ್ಬಿಟ್ಟು. ವಾವ್, ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನನಗೆ ನಿಜ ಹೇಳೋಕ್ಕಾಗ್ತಾ ಇಲ್ಲ. ನಮ್ಮ ಲೈಫಲ್ಲಿ ಏನಾದರೂ ಆಗಬೇಕು ಅಂತ ದೇವ್ರು ಬರ್ದಿದ್ರೆ ಅದು ಹಾಗೆ ಆಗುತ್ತೆ ಅನ್ನೋದಕ್ಕೆ ಇವತ್ತು ನಾನೇ ಸಾಕ್ಷಿ. ನಿಜ ನಾನು ಆಲ್ಮೋಸ್ಟ್ ಅಲ್ಲಿ ಇಲ್ಲಿಂದ ರಿಟರ್ನ್ ಹೋಗ್ತಾ ಇದ್ದೆ, ಬಟ್ ಆ ಸ್ವಾಮೀಜಿ ಇರೋದ್ರಿಂದ ನಿಜ ಅವ್ರು ಹೆಂಗೆ ದೇವ್ರು ಬಂದಾಗ ಬಂದು ನನ್ನ ಈ ಜಾಗ ಕರ್ಕೊಬಂದರು. ಆಲ್ಮೋಸ್ಟ್ ಇಲ್ಲೊಂದು ತಿಂಗಳಿಂದ ಯಾರೂ ಬರ್ತಾ ಇಲ್ಲ, ಫುಲ್ಲು ನೀರು ಹರಿತಾ ಇರೋ ಕಾರಣದಿಂದ. ಬಟ್ ಅವರು ಧೈರ್ಯ ಮಾಡಿದ್ದಕ್ಕೆ ನಾನು ಅವ್ರ ಜೊತೆ ಬಂದುಬಿಟ್ಟೆ. ಈಗ ನೋಡ್ತಾ ಇದ್ರಲ್ಲ, ಇದನ್ನ ಘಾಟ್ ಅಂತ ಹೇಳ್ತಾರೆ. ಸುಮಾರು ಅಲ್ಲಿವರೆಗೂ ಮೆಟ್ಲಿದ್ದಾವೆ. ಬಟ್ ಏನಂತಂದ್ರೆ ಈಗ ನೀರು ಹರಿಯೋ ಕಾರಣದಿಂದ ಈ ಕಂಬಿಗಳನ್ನ ಹಿಡ್ಕೊಂಡು ಓಡಾಡ್ಬೇಕು ನಾವು. ಸೊ ಹೆಂಗೋ ನನಗಿಲ್ಲಿ ಅವರು ಲೋಕಲ್ ಅವ್ರು ಇರೋದ್ರಿಂದ ಸ್ವಲ್ಪ ಇಲ್ಲಿ ಓಡಾಡಿದೆ ಅಷ್ಟೇ. ಇಫ್ ಇನ್ ಕೇಸ್ ಇಂಥ ಟೈಮಲ್ಲಿ ಯಾರು ಕೂಡ ಟ್ರೈ ಮಾಡಬಾರ್ದು. ಬಟ್ ಲೋಕಲ್ ಸಪೋರ್ಟ್ ಇದ್ದರೆ, ಅವ್ರಿಗೆ ಗೊತ್ತಿದ್ರೆ, ಅವ್ರು ಡೈಲಿ ಬಂದು ಸ್ನಾನ ಮಾಡ್ತಾರೆ, ಅದಕ್ಕೋಸ್ಕರ ಬಂದು ನಾನು ಇಲ್ಲಿ ಸ್ನಾನ ಮಾಡಿದೆ ಅಷ್ಟೇ. ಬಿಟ್ಟರೆ ಒಬ್ಬನೇ ಬಂದು ರಿಸ್ಕ್ ಅಂತೂ ಮಾಡೋಕ್ಕೋಗಲ್ಲ. ನಾನು ಬ್ಯಾಗ್ ಇಲ್ಲೇ ಇಟ್ಟಿದ್ದೀನಿ, ಇನ್ನೆಲ್ಲೂ ಇಡೋಕ್ಕೆ ಜಾಗನೇ ಇಲ್ಲ. ಫುಲ್ಲು ನೀರು, ಸುತ್ತು ನೀರು ನೀರು ನೀರು. ऐसे ही आने का. हाँ 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 जैसे में जाएगा. ठीक है ठीक है. ये टीना है ना. हाँ 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 यहाँ तक टीना है, इधर सब ईंट है. ಹಾಂ ऐसे ही आने का. ನೀರು ನೋಡ್ರಿ ಇಲ್ಲಿವರೆಗೂ ಬರ್ತಿದ್ವು ಅವಾಗ, ಈಗ ಕಮ್ಮಿ ಆಗಿದಾವೆ. ईंट है. मैं एक बार ट्राई करूँगा, हो जाता है तो मैं हाँ, हाँ. ऊपर जाऊँगा. नहीं ट्राई कर ले. ಹಾಂ 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 ठीक है. ಈಗ ಮೇಲ್ಗಡೆ ಏನೋ ಇದೆಯಂತೆ, ಅವ್ರಿಗೆ ತಕ್ಕೊಡ್ಬೇಕು ಅಂತ. ಈಗ ನಾನು ಹತ್ತೀನಿ, ನೋಡೋಣ ಆಗುತ್ತೇನೋ. ನಾನೀಗ ಸ್ವಾಮೀಜಿಯವ್ರು ಸ್ಟೇ ಆಗ್ತಾರಲ್ಲ ಆ ಮನೆ ಮೇಲೆ ನಿಂತಿದ್ದೀನಿ. ಇಲ್ಲೊಂದು ಮಂಚ ಐತೆ, ಅವ್ರಿಗೆ ಪಾಪ ಇಳಿಸ್ಕೊಡ್ಬೇಕಂತೆ. ಅವ್ರು ಹತ್ತಕ್ಕಾಗೋದಿಲ್ಲ, ಇಲ್ಲಿ ಜಾಸ್ತಿ ಜನನೂ ಬರ್ತಾ ಇಲ್ವಲ್ಲ. ಸೊ ಅದಕ್ಕೋಸ್ಕರ ಈಗ ಈ ಮಂಚನ ನಾನು ಆ ಕಡೆ ಇಳಿಸ್ಕೊಡ್ಬೇಕು. ಇದಕ್ಕೇನಾಗಿಲ್ಲ, ಚೆನ್ನಾಗೈತೆ. ಓ आराम से. एक मिनट छोड़ो. हाँ आराम से आराम से. बहुत बहुत धन्यवाद. हाँ इधर उधर नहीं होना, नहीं तो कांटा सब बह बह के आया होगा. ठीक है ठीक है. हाँ जैसे ही आया वैसे ही जाने का. ಓಕೆ ಓಕೆ. ಅದು ಹೆಂಗೆ ಬಂದು ಹಂಗೆ ಹೋಗುವಂತವ್ರೆ, ಯಾಕಂತಂದ್ರೆ ಫುಲ್ ಮುಳ್ಳಿರ್ತೇವೆ ದಾರಿಲಿ ಅಂತ. ಈಗ ಅವ್ರಿಗೆ ಮಂಚ ಏನೋ ಇಳಿಸ್ಕೊಟ್ಟೆ ಮೇಲ್ಗಡೆ ಇರೋದು, ಅವ್ರೀಗ ಇಲ್ಲೇ ಸ್ಟೇ ಆಗ್ತಾರೆ. ನೀರು ಕಮ್ಮಿ ಆಗ್ತಾ ಇದಾವೆ ಈಗೀಗ, ಬಟ್ ಇನ್ನೊಂದು 2-3 ದಿನ ಆಗುತ್ತೆ. ಆದರೂ ಕೂಡ ಇಲ್ಲೇ ಸ್ಟೇ ಆಗ್ತಾರೆ. ನನ್ನ ಬಟ್ಟೆ ಎಲ್ಲ ಗಲೀಜಾಗುತ್ತೆ. ಈಗ ಮತ್ತೆ ಒಂದ್ಸರಿ ನೀರ ಸ್ನಾನ ಮಾಡ್ಕೊಂಡು ಹೊರಡಬೇಕು. ಬರ್ಬೇಕಾದ್ರೆ ಹೆಂಗೋ ಬಂದೆ, ಈಗ ಸ್ಟ್ರೈಟಾಗಿ ಹೋಗು ಅಂತ ಹೇಳ್ತಾವ್ರೆ. ಎಲ್ಲಿ ಹೋಗೋದು ಅರ್ಥನೇ ಆಗ್ತಾ ಇಲ್ಲ. ಅಯ್ಯೋ, ಎಲ್ಲ ಫುಲ್ಲು ಮುಳ್ಳಿನ ಗಿಡ. ಅಲ್ಲಿ ಮುಳ್ಳು ತುಳಿದೆ ಬಾ, ಇನ್ನೂ ನೋಯ್ತಾ ಇತ್ತು ನನಗೆ. ನೀವು ನೋಡ್ಬೋದು, ಇಲ್ಲೆಲ್ಲಾದ್ರೂ ದಾರಿ ಐತೆ ಅನ್ಸುತ್ತಾ ನಿಮಗೆ? ಯಾವುದೋ ಒಂದು ಗಿಡ ಗುರ್ತಿದ್ದಾವೆ, ಲೈನಾಗಿ ಗಿಡ ಇದ್ದಾವೆ. ಸೆಂಟ್ರಲ್ಲಿ ಸ್ವಲ್ಪ ಗಿಡ ಇಲ್ಲ, ಅದಕ್ಕೋಸ್ಕರ ಅಂತಲೇ ದಾರಿ ಅನ್ಕೊಂಡು ಅಂದಾಜು ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
ನೀವೇನಾದರೂ ಮಥುರಾ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡ್ದಂಗೆ ಬಂದು ವಿಸಿಟ್ ಮಾಡಿ. ಜಸ್ಟ್ ಗೂಗಲ್ ಮ್ಯಾಪಲ್ಲಿ ನೀವು ಕೊಯ್ಲಾ ಘಾಟ್ ಅಂತ ಸರ್ಚ್ ಮಾಡಿದ್ರೆ ಈ ಲೊಕೇಶನ್ ತೋರಿಸುತ್ತೆ, ಕೊಯ್ಲಾ ಘಾಟ್. ಸೊ ಹೆಸರು ಗುರ್ತಿಟ್ಕೊಳ್ಳಿ, ಕೊಯ್ಲಾ ಘಾಟ್ ಅಂತ ಸರ್ಚ್ ಮಾಡಿದ್ರೆ ಈಸಿಯಾಗಿ ಇಲ್ಲಿ ಬಂದ್ಬಿಡ್ಬೋದು. ಜಸ್ಟ್ 10 ಕಿಲೋಮೀಟರ್ ಅಷ್ಟೇ. ನಿಜ ನೀವೇನಾದರೂ ಈ ಪ್ಲೇಸ್ ವಿಸಿಟ್ ಮಾಡ್ತಾರೆ ನಿಮ್ಮ ಲೈಫಲ್ಲಿ ಮರೆಯೋದೇ ಇಲ್ಲ ಈ ಜಾಗನ. ಸೊ ಈ ಥರ ಪ್ಲೇಸಸ್, ಯುನೀಕ್ ಪ್ಲೇಸಸ್ನ ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸಪೋರ್ಟ್ ಬೇಕಾಗಿದೆ. ನಾನು ಚಪ್ಪಲಿ ಇಲ್ಲಿ ಬಿಟ್ಟಿದ್ದೆ, ಅಲ್ಲೊಂದು ಬಿದ್ದಿದ್ದಾವೆ. ಮೇ ಬಿ ಯಾರನ್ನ ಎಸ್ತವ್ರಿಲ್ಲ, ಹೆಂಗೆ ಹೋದು ಅಂತಲೂ ಗೊತ್ತಿಲ್ಲ. ಹೆಂಗೆ ಹೋದ್ವಿ ಇಲ್ಲಿಗೆ? ನಾಯಿಗಳಿಂದ ತಗೊಂಡೋಗಕ್ಕೆ ಚಾನ್ಸ್ ಇಲ್ಲ. ಮೇ ಬಿ ಯಾರಾದರೂ ಎಸ್ತಿರ್ಬೇಕು. ಓ ಮುಳ್ಳು. ನಾನೀಗ ಬಂದಿದ್ದೀನಿ ಬ್ರಹ್ಮಾಂಡ ಘಾಟ ಅನ್ನೋ ಒಂದು ಜಾಗಕ್ಕೆ. ಈ ಜಾಗದಲ್ಲಿ ಶ್ರೀಕೃಷ್ಣ ಮತ್ತು ಬಲರಾಮ ಮತ್ತು ಅವ್ರ ಫ್ರೆಂಡ್ಸು ಆಟ ಆಡ್ತಾ ಇರ್ತಾರೆ. ಬಲರಾಮ ಹೋಗ್ಬಿಟ್ಟು ಯಶೋದೆ ಮಾತೆಗೆ ಹೇಳ್ತಾರೆ ಶ್ರೀಕೃಷ್ಣ ಮಣ್ಣು ತಿಂದಿದ್ದಾನೆ ಅಂತ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಅವಾಗ ಯಶೋದೆ ಮಾತೆ ಬಂದು ಎಲ್ಲಿ ಶ್ರೀಕೃಷ್ಣನಿಗೆ ಕೇಳ್ತಾರೆ, ಎಲ್ಲಿ ಕೃಷ್ಣ ಇನ್ನು ಬಾಯಿ ತೆಗಿ ಅಂತ ಕೇಳಿದಾಗ ಶ್ರೀಕೃಷ್ಣ ಬಾಯಲ್ಲಿ ಕಂಪ್ಲೀಟ್ ಬ್ರಹ್ಮಾಂಡನೇ ಕಾಣುತ್ತೆ. ಅದನ್ನು ನೋಡಿ ಚಿಂತೆಗೊಳಗಾಗ್ತಾರೆ ಯಶೋದೆ ಮಾತೆ. ಅದು ಎಕ್ಸಾಕ್ಟ್ ಜಾಗ ಇದೆ, ಇದನ್ನೇ ಬ್ರಹ್ಮಾಂಡ ಘಾಟ ಅಂತ ಹೇಳ್ತಾರೆ. ಯಾವಾಗ ಶ್ರೀಕೃಷ್ಣನ ಬಾಯಲ್ಲಿ ಯಶೋದೆ ಮತ್ತು ಬ್ರಹ್ಮಾಂಡ ನೋಡ್ತಾರೋ ಆವಾಗಲಿಂದ ಅವರು ಚಿಂತೆಗೊಳಗಾಗಿರ್ತಾರೆ. ಅವರ ಚಿಂತೆನ ದೂರ ಮಾಡೋದಕ್ಕೋಸ್ಕರ ಸಾಕ್ಷಾತ್ ಮಹಾದೇವನೇ ಈ ಜಾಗದಲ್ಲಿ ಬಂದು ಅವರ ಚಿಂತೆನ ದೂರ ಮಾಡ್ತಾರೆ. ಅದಕ್ಕೋಸ್ಕರ ಇದನ್ನು ಚಿಂತಾಹರಣ ಮಂದಿರ ಅಂತ ಹೇಳ್ತಾರೆ. ನಾನೀಗ ಗೋಕುಲದಲ್ಲಿ ಶ್ರೀಕೃಷ್ಣನ ಮನೆ ನೋಡೋದಕ್ಕೆ ಬಂದಿದ್ದೀನಿ. ಇದನ್ನು ನಂದಭವನ್ ಅಂತ ಹೇಳ್ತಾರೆ, 84 ಕಂಬ ದೇವಾಲಯ ಅಂತ ಹೇಳ್ತಾರೆ. 84 ಕಂಬ ಅಂತಂದರೆ 84 ಕಂಬಗಳನ್ನ ಹೊಂದಿರೋ ಒಂದು ದೇವಸ್ಥಾನ. ಎಕ್ಸಾಕ್ಟಾಗಿ ಇದೇ ಜಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಚಿಕ್ಕ ವಯಸ್ಸಲ್ಲಿದ್ದಾಗ ಅವರ ಬಾಲ್ಯನ ಕಳೆದ್ರು ಅಂತ ಹೇಳ್ತಾರೆ. ವಸುದೇವ ಅವರು ಮಥುರಾದಿಂದ ಶ್ರೀಕೃಷ್ಣನ ಎತ್ಕೊಂಡು ಯಮುನಾ ನದಿನ ಕ್ರಾಸ್ ಮಾಡ್ಕೊಂಡು ಎಕ್ಸಾಕ್ಟಾಗಿ ಈ ನಂದಭವನ್ಗೆ ಬಂದು ಶ್ರೀಕೃಷ್ಣನನ್ನು ಕೊಟ್ಟು ಹೋಗ್ತಾರೆ. ಈಗ ನೋಡ್ತಿದ್ರಲ್ಲ, ಇಲ್ಲಿ ಒಂದು ಗೋಶಾಲ ಕೂಡ ಇದೆ. ದೇವಸ್ಥಾನದ ಒಳಗಡೆ ಕ್ಯಾಮರಾ ಅಂತೂ ಅಲೋ ಮಾಡಲ್ಲ. ಹೊರಗಡೆಯಿಂದ ಒಂದು 4 ಕಂಬಗಳನ್ನ ವಿಡಿಯೋ ಮಾಡ್ಕೊಬಂದೆ. ಆ ಕಂಬಗಳೇನಿದ್ದಾವೆ ಶ್ರೀಕೃಷ್ಣನ ಚಿಕ್ಕ ವಯಸ್ಸಲ್ಲಿ ಕಟ್ಟಿದಾಗ ಮನೆಗೆ ಯೂಸ್ ಮಾಡಿರೋ ಒಂದು ಕಂಬಗಳನ್ನ ನಾವು ಈಗಲೂ ಕೂಡ ನೋಡ್ಬೋದು. ನಂದಭವನ್ ದರ್ಶನ ಮಾಡ್ಕೊಂಡು ಒಂದು 300 ಮೀಟರ್ ಮುಂದೆ ಬಂದರೆ ನಮಗೆ ರಮನ್ ರೇತಿ ಆಶ್ರಮ ಅಂತ ಸಿಗುತ್ತೆ. ರಮನ್ ರೇತಿ ಆಶ್ರಮ ಮುಂದೆ ಇಲ್ಲೊಂದು ಜಿಂಕೆಗಳ ಪಾರ್ಕ್ ನೋಡ್ಬೋದು. ಎಷ್ಟು ಜಿಂಕೆ ಇದೆ ನೋಡಿ ಇಲ್ಲಿ. ರಮನ್ ರೇತಿ ಆಶ್ರಮ ಮುಂದೆ ಜಿಂಕೆಗಳು ಪಾರ್ಕ್ ಇದೆ. ಅವುಗಳಿಗೆ ತಿನ್ಸೋದಕ್ಕೆ ಅಂತ ಗೋಧಿ ತಗೊಂಡಿದ್ದೀನಿ. ನೋಡ್ತಿದ್ರಲ್ಲ, ಇದು 10 ರೂಪಾಯಿ ಬೌಲು. ಏಯ್ ಬರ್ರೋ, ಬಂತು 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 ಬಂತು. ಏಯ್ ವಾವ್. ಇದೇ ಕಿಂಗು. ಬಾ 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 ಬಾ.
ಕೈ ಕಡ್ದಿರ ನೈಸ್. ಅಲ್ಲಿ ಸ್ಟಾರ್ಟಿಂಗಲ್ಲಿ ತುಂಬ ಜನ ಇರ್ತಾರೆ, ಅವಕ್ಕೆ ತಿನ್ನಿಸ್ತಾ ಇರ್ತಾರೆ. ಬಟ್ ಇಲ್ಲಿ ಇದ್ದಾವೆ, ಅವಕ್ಕೆ ಯಾರು ತಿನ್ಸೋರಿಲ್ಲ. ಅದಕ್ಕೆ ಇಷ್ಟು ದೂರ ತಗೊಂಡು ಬಂದಿದ್ದೀನಿ. ನೋಡೋಣ ಈಗ ಯಾವಾದರೂ ಬರ್ತಾವೇನೋ. ಬಾ 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 ಒಳಗಡೆ ಭಜನೆಯಲ್ಲಿ ಮುಳುಗೋಗ್ಬಿಟ್ಟಿದ್ದೆ ನಾನು. ಎಷ್ಟೊತ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನಿಜ 1 hour ಆಯ್ತು ನಾನು ಅಲ್ಲೇ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಗೊತ್ತಾ. ನಿಜ ಭಜನೆ ಅನ್ನೋದು ಆ ರಾಧೆ 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 ಅಂದ್ಕೊಂಡು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿದ್ರು. ವಯಸ್ಸಾದವ್ರು ಕೂಡ ಡ್ಯಾನ್ಸ್ ಆಡ್ತಾಯಿದ್ರು. ಲಿಟ್ರಲಿ ಸೂಪರ್ ಮಾತ್ರ. ಹಲೋ ಹಲೋ ಹಲೋ, ವೆಲ್ಕಮ್ ಟು ಮೋಟೋಲಾಗ್ ಸೆಟಪ್ ಜುಗಾಡ್. ಈಗ ಮಥುರಾದಲ್ಲಿ ಗಾಡಿ ಹೆಂಗೆ ಓಡಿಸ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಾನೇನು ರ್ಯಾಶಾಗಿ ಓಡಿಸಲ್ಲ. ಯಾಕೆ ಅಂತಂದರೆ ನಿಮಗೆ ಕಾಮನ್ ಆಗಿ ಇಲ್ಲಿ ಕೇಳಿಸೋದು ಒಂದೇ, ಅದು ಆರನ್ನು. ಎಷ್ಟು ಸರಿ ಆರನ್ನು ಹೊಡಿತಾ ಇರ್ತಾನೆ ಅಂತ ನೀವೇ ನೋಡಿ. ಇದಕ್ಕೆಂತೂ ಆರನ್ನೇ ಇಲ್ಲ ನಂದಕ್ಕೆ. ಒಳ್ಳೆ ಕೆಲಸ. ಇವು ಇದಾವಲ್ಲ, ಇವನು ಟಮ್ ಟಮ್ ಅಂತ ಹೇಳ್ತಾರೆ. ಟಮ್ ಟಮ್ಮು, ಆಟೋ ಮತ್ತು ಸೈಕಲ್, ರಿಕ್ಷಾ. ಸೊ ಅವು ಸಿಗುತ್ತೆ. 3 ಟೈಪು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಸಿಗುತ್ತೆ. ಬಸ್ ಒಂದು 4. ನೀವು ಏನಾದರೂ ಈ ಕಡೆ ಬಂದರೆ 4 ಬಿಟ್ಟು ಇನ್ನೊಂದು 5ನೇದು ಇದು ಯಾವುದು ಸ್ಕೂಟಿ, ಬೈಕ್ ತೊಗೊಂಡು ರೆಂಟಿಗೆ ತೊಗೊಂಡು ಆರಾಮಾಗಿ ಓಡಾಡ್ಬೋದು. ಆರನ್ ನಿಲ್ವೇ ಇದಕ್ಕೆ ನಾನೇ ಕೂಗ್ಬೇಕು ಜೋರಾಗಿನ ಕೀ ಅಂತ. ಅಣ್ಣ 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 ಒಂದು ನಿಮಿಷ. ಬಾಡಿಗೆ ಗಾಡಿನಪ್ಪ ಇದು. ಸ್ವಲ್ಪ ಟಚ್ ಆಯಿತು ಅಂದರೆ ಸರಿಯಾಗಿ ಕಟ್ಟಿಸ್ಕೊಂತಾರೆ. ಮತ್ತು ಯಾಕಿದ್ದತ್ತು 500 ರೂಪಾಯಲ್ಲಿ ಹೋಗೋದು 5,000 ಯಾಕೆ ಮಾಡ್ಕೋಬೇಕು. ಒಂದು ಸ್ಕ್ರ್ಯಾಚ್ ಬಿದ್ದರೆ ಮತ್ತೆ ಬಿಡೋದೇ ಇಲ್ಲ ಇವರು. ಈಗ ಎಲ್ಲಾದರೂ ಅಷ್ಟೇ, ಫಸ್ಟ್ ಗಾಡಿ ತಗೊಳ್ಳೋದಕ್ಕಿಂತ ಮುಂಚೆ ನೀವು ಆ ಗಾಡಿದು ವಿಡಿಯೋ ಮಾಡ್ಕೋಬೇಕು. ಯಾಕೆಂತಂದರೆ ಅಲ್ಲಿ ಹೋದ್ಮೇಲೆ ಏನಾದರೂ ಅವರು ಕತೆಗಳು ಹೇಳಿದ್ರೆ ಆರಾಮಾಗಿ ನೋಡಿ ಇಲ್ಲೊಂದು ಫಿಲಮೇ ಐತೆ ಈ ಗಾಡಿದು ಅಂತೇಳಿ ತೋರಿಸ್ಬೋದು ಅವ್ರಿಗೆ. ಓಕೆ, ಸೊ ಫಸ್ಟು ಯಾವತ್ತೇ ಆಗಲಿ ಗಾಡಿ ತಗೊಳ್ಳೋದಕ್ಕಿಂತ ಮುಂಚೆ ವೀಡಿಯೋ ಮಾಡ್ಕೊಳ್ಳಿ. ನಾನಂತೂ ಫುಲ್ಲು ಯೂಟ್ಯೂಬ್ ವ್ಲಾಗೇ ಮಾಡಿದ್ದೀನಿ ಬಿಡು, ನನ್ನದೇನು ಪ್ರಾಬ್ಲಮ್ ಇಲ್ಲ. ಓಕೆ, ಮಥುರಾದಲ್ಲಿ ನಾನು ಎಲ್ಲೆಲ್ಲಿ ಓಡಾಡ್ತಾ ಇದ್ದೀನಿ. ಮೇ ಬಿ ಲೆಫ್ಟ್ ಇರ್ಬೋದು. ಓಕೆ ಓಕೆ, ಇದೆ ಇದೆ ದಾರಿ ಐ ಥಿಂಕ್. ಚಲೋ ಬಾ, ರೋಡ್ ಏನು ಖಾಲಿ ಐತಪ್ಪ. ಬಾ 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 ಆರಾಮಾಗಿ. ನಂದೇ ಇವತ್ತು ರೋಡೆಲ್ಲ. ಏನು ಸ್ಪೀಡೇನು ಜಾಸ್ತಿ ಹೋಗ್ತಿಲ್ಲ, 40 ಅಷ್ಟೇ. ಮತ್ತು ನೀವೇನು ಹಿಂಗೆ ಹೋಗ್ತಾವನೆ ಅಂತ ಅಂದ್ಕೊಂಡಿರ. ತುಂಬ ಸ್ಪೀಡ್ ಹೋಗ್ಬಾರ್ದು ಆ್ಯಕ್ಚುಲಿ ಸಿಟಿಲಿ. ಲೆಫ್ಟ್ ಮೇ ಬಿ ಬೆಳಿಗ್ಗೆ ಒಂದು ಸರಿ ಎಷ್ಟು 11 ಗಂಟೆಗೆ ನೋಡ್ರೋ ರೂಟ್ ಇನ್ನೂ ಗುರ್ತಿಟ್ಕೊಂಡು ಹೋಗ್ತಾ ಇದ್ದೀನಿ ಸುಮ್ಮನೆ. ಮೇ ಬಿ ಲೆಫ್ಟ್, ಮೇ ಬಿ ಇಲ್ಲಿ ರಾಂಗ್ ರೂಟಿಗೆ ಬಂದೆ. ವಾವ್, ಸೂಪರ್ ಮ್ಯಾನ್, ಸಕ್ಸಸ್ಫುಲಿ ಅಗೈನ್.
ಎಲೆ 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 ಏನು ಮುನಿಸ್ನ ನಾನು ಬಾ ಎತ್ತೋಗೋದೀಗ ಓಡಾಡ್ತಾ ಇದ್ದೀನಲ್ಲ ಈಗ ನನ್ನ ಬ್ರಿಡ್ಜ್ ಆ ಕಡೆ ಹೋಗ್ಬೇಕು ಈಗ. ಏನು ಹಿಂಗೆ ಓಡಾಡ್ಬಿಟ್ಟೆ ಇವತ್ತು ನಿಜ ನನಗಂತೂ ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಹತ್ರವರೆಗೂ ಬಂದಿದ್ದೆ, ಬಟ್ ಇಲ್ಲೂ ಗೊತ್ತಾಗ್ತಾ ಇಲ್ಲ ರೂಟು. ಹಣ ಬ್ರೇಕ್ ಇಲ್ಲ. ಅದು ನಾವು ಚಿಕ್ಕ ಹುಡುಗರಲ್ಲಿ ಸೈಕಲ್ ತುಳಿಬೇಕಾದ್ರೆ ಒಂದು ಡೈಲಾಗ್ ಬರೋದು, ಮೇ ಬಿ ನಿಮ್ಗೆ ಗೊತ್ತಿರುತ್ತೆ ಅನ್ಕೊಂತೀನಿ, ಬೆಲ್ಲಿಲ್ಲ ಬ್ರೇಕ್ ಇಲ್ಲ ಮೇಲೆ ಬಿಟ್ರೆ ಕೇಸ್ ಇಲ್ಲ ಅಂತ. ಸೊ ಕೇಸ್ ಏನು ಬೇಡ, ಅದಕ್ಕೆ ಬ್ರೇಕ್ ಇದ್ರೆ ಸಾಕು. ಆಲ್ಮೋಸ್ಟ್ ರೀಚ್ ಅದೇ. ಇದೇ ಲೊಕೇಶನ್ ಇದೆ, SBI ಚೊರಾಯಿ ಅಂತ ಹೇಳ್ತಾರೆ. ಫೈನಲಿ ನಾನು ರೆಂಟಿಗೆ ತಗೊಂಡ್ರೆ ಸ್ಕೂಟಿನ ರಿಟರ್ನ್ ಕೊಟ್ಟು ಈಗ ನನ್ನ ಸ್ಟೇಗೆ ರೀಚ್ ಆಗಿದೆ. ನನ್ನಿಂದ ನೋಡ್ತಾ ಇದ್ರಲ್ಲ ಇದೇ ಧರ್ಮಶಾಲ. ನೆನ್ನೆ ಇದ್ದಿದ್ದು ಬೇರೆ, ಈಗಿರೋದು ಬೇರೆ. ಕಂಪ್ಲೀಟಾಗಿ ಈ ಧರ್ಮಶಾಲ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ. ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ. ಈಗ ಬ್ಯಾಕ್ ಟು ಎಡಿಟ್. ಆಮೇಲೆ ಡೇಟಾ ಎಲ್ಲ ಕಾಪಿ ಮಾಡಬೇಕು. ಐಫೋನಲ್ಲಿ ಆಲ್ರೆಡಿ ತುಂಬ ಹೋಗ್ಬಿಟ್ಟೈತೆ. ಈಗಿನ ಡೇಟಾ ಟ್ರಾನ್ಸ್ಫರ್ ಮಾಡ್ತಾ ಇದ್ದೆ. ಸೊ ಕತ್ಲಾಗುತ್ತೆ ಅಂತ ಹೇಳ್ಬಿಟ್ಟು ಎಂಡ್ ಮಾಡೋಣ ಅಂತ. ಈ ವಿಡಿಯೋ ಹೆಂಗನ್ನಿಸ್ತು ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.